ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ರವಿ ಬ್ರದರ್ ಲಾಫ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಏನು ಅಂತ ನೋಡಿರ್ತೀರಾ. ಅದು ಪಟಗಳದ್ದು ಟ್ಯೂಬ್ ಎಲ್ಲ ಹೆಂಗೆ ಹೊಡ್ಕೊತೈತೆ, ಏನು ಅದಕ್ಕೇನು ಕಾರಣ ಅಂತೆಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ. ಯಾರು ಮೊದಲನೇ ಸರಿ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಆಲ್ಗೆ ಸೆಟ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋನು ನಿಮಗೆ ನೋಟಿಫಿಕೇಷನ್ಸಿಂದ ಬರುತ್ತೆ. ಆಗ ನೀವು ಬೇಗ ನೋಡಿ ಇನ್ಫಾರ್ಮೇಷನ್ನ ನೀವು ಕಲೆಕ್ಟ್ ಮಾಡ್ಬೋದು. ಈಗ ಬನ್ನಿ, ಅಕ್ಕಿಗಳನ್ನೆಲ್ಲ ಆಚೆ ತಗೊಬರೋದು. ಆಮೇಲೆ ಪಟಾನ ಆಚೆ ತೆಗ್ದು ನಿಮಗೆಲ್ಲ ತೋರಿಸ್ತೀನಿ. ನೋಡಿ, ಈಗ ಪಟ ಅದು ಇದಕ್ಕೆ ಹೋಯ್ತಾನೆ ಇಲ್ಲ, ಬರೀ ಇಲ್ಲ ಜಾಗ ಜಾಸ್ತಿ ಆಗಿದೆಯಲ್ಲ, ಅದಕ್ಕೆಲ್ಲ ಆಚೆನೆ ಕುತ್ಕೊತೈತೆ. ನೋಡಿ, ಮಳೆ ಬರ್ತೈತೆ, ಏನು ಮಾಡೋದ? ಈ ಮಳೆಗೆ ಬಿಟ್ಟರೆ ಕುರ್ಜ ಆಗುತ್ತೆ. ಈ ಮಳೆ ಬೇಗ ಎಲ್ಲ ಆಚೆ ಕಡೆಗೆ ಬಿಟ್ಕೊಳೋದ. ಇವೇನು ಅಷ್ಟೊಂದು ಗಲೀಜು ಮಾಡಲ್ಲ, ಬರೀ ಜೊತೆಲಿರೋ ಮಾತ್ರ ಗೂಡು ಗಲೀಜಾಗಬಾರ್ದು ಅಂತ ಹಂಗೆ ಜಾಸ್ತಿ ಏನು ಮಾಡಲ್ಲ ಗಲೀಜು. ನೋಡಿ, ಪಟಾನ ಕೈಯಲ್ಲಿ ಇಟ್ಕೊಂಡಿದ್ದೀನಿ. ಮಳೆ ಬೇರೆ ಬರ್ತೈತೆ ಆಚೆ, ಇಲ್ಲೇ ಇಕ್ಕದ. ನೋಡಿ, ಪಟ ಸ್ವಲ್ಪ ಫುಲ್ ಸೀಕ್ಲು ಬಂದ್ಬಿಟ್ಟೈತೆ. ಯಾಕೆ ಅಂತ ಗೊತ್ತಿಲ್ಲ. ಈಗ ಇದ್ರದ್ದು ಟ್ಯೂಬ್ ತೋರಿಸ್ತೀನಿ. ನನಗೂ ಏನು ನೀಟಾಗಿ ಗೊತ್ತಾಗಿಲ್ಲ. ಸುಮ್ಮನೆ ಏನಪ್ಪ ಕಡಲೆಕಾಳು ತಿನ್ಸೋಕ್ಕೆ ಎತ್ಕೊಂಡೆ, ಕೈ ಸ್ವಲ್ಪ ರಕ್ತ ಆಗಿತ್ತು. ಅದಕ್ಕೇನು ಅಂತೆಲ್ಲ ನೋಡಿದ್ರೆ ಟ್ಯೂಬ್ ಎಲ್ಲ ಒಡೆದೋಗಿತ್ತು. ಅದಕ್ಕೆ ಹೆಂಗಾಯ್ತು ಅಂತ ನೋಡಿದ್ರೆ ಗೂಡಲ್ಲೆಲ್ಲ ಚಿಕ್ಕದಿತ್ತಲ್ಲ ಫಸ್ಟು, ಅದರಿಂದ ಫುಲ್ಲು ನೀಟಾಗಿ ಓಡಾಡೋಕ್ಕಾಗಿಲ್ಲ. ಪಟ ಎಲ್ಲ ತುಳ್ಕೊಂಡು ಓಡಾಡ್ತಿರ್ತಲ್ಲ, ಅದರಿಂದ ಟ್ಯೂಬ್ ಬೇರೆ ಇನ್ನು ಪಟ ಅಲ್ವಾ, ಟ್ಯೂಬೆಲ್ಲ ಇನ್ನು ಇದು ಸಾಫ್ಟಾಗಿರುತ್ತೆ. ಅದಕ್ಕೇ ಬೇಗ ಇದಾಗ್ಬಿಟ್ಟೈತೆ, ಕಿತ್ಕೊಬಿಟ್ಟೆ, ಒಡೆದೋಗೈತೆ. ಅದು ನಿಮಗೆ ತೋರಿಸ್ತೀನಿ ರೀ. ಸೊ ಫ್ರೆಂಡ್ಸ್, ನೋಡಿ ಇಲ್ಲಿ ಟ್ಯೂಬೆಲ್ಲ ಯಾವ ಥರ ಇದಾಗೈತೆ, ಒಡೆದೋಗೈತೆ ಅಂತ. ಇನ್ನು ಆ ಕಡೆ ಇನ್ನೂ ಜಾಸ್ತಿ ಹೊಡೆದೋಗಿದೆ. ನೋಡಿ ಯಾವ ಥರ ಆಗಿದೆ ಅಂತ. ಈ ಥರ ಆಗಿರೋದಕ್ಕೆ ನಾನು ಗೂಡೆಲ್ಲ ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಅಗಲ. ನೋಡಿ, ಇದು ಟ್ಯೂಬು ಇನ್ನೂ ಈಗ ಬರ್ತಿರೋದು, ಹೊಸದಲ್ವಾ. ನನ್ನ ಮರಿನೂ ಇನ್ನೂ ಚಿಕ್ಕದು, ಫುಲ್ ಸಾಫ್ಟ್ ಆಗಿರುತ್ತೆ. ಒಂಚೂರು ಉಗುರು ಟಚ್ ಆದ್ರೂ ಕಿತ್ತೋಗ್ಬಿಡುತ್ತೆ. ನೋಡಿ, ಅದರಿಂದ ಸ್ವಲ್ಪ ಸೀಕ್ಲು ಎಲ್ಲ ಆಗೋಗೈತೆ. ಆಮೇಲೆ ಕಡಲೆಕಾಳು ಎಲ್ಲ ತಿನ್ನಿಸ್ಕೊಬರ್ಬೇಕು ಇನ್ಮೇಲೆ. ನೋಡಿ, ಮಳೆ ಬೇರೆ ಬರ್ತೈತೆ, ಎಲ್ಲ ಅಕ್ಕಿಗಳಲ್ಲಿ ರಾಗಿ ತಿಂತಿದ್ದಾವೆ. ಅದಕ್ಕೇ ಈ ಥರ ಆಯ್ತೈತೆ ಅಂತ ನಾನು ಗೂಡನ್ನ ಈ ಥರ ಮಾಡಿದ್ದೀನಿ. ಯಾವ ಥರ ಮಾಡೋದಂತೆಲ್ಲ ನಿಮಗೆ ಹೋದ ವಿಡಿಯೋದಲ್ಲಿ ಎಲ್ಲ ತೋರಿಸಿದ್ದೀನಿ. ಈಗ ಪಟಾಗೆ ಕಡಲೆಕಾಳು ತಿನ್ಸೋದೈತಿ, ಹಾಗೆ ಅದು ಈಗಲೇ ಹಿಂಗೆ ತೋರಿಸ್ತೀನಿ. ನೋಡಿ, ಕಡಲೆಕಾಳೆಲ್ಲ ನೆನೆಸಿದ್ದೀನಿ. ನೋಡಿ, ಏನೋ ಫ್ರೆಂಡ್ ತಿನ್ನಿಸ್ತಿದ್ದಾನೆ. ನೋಡಿ, ಕಡಲೆಕಾಳು ನೋಡಿದ ತಕ್ಷಣ ಹೆಂಗೆ ಬಂದಿದ್ದಾವೆ. ಇನ್ನೊಂದು ಅಲ್ಲಿ ಪಾಟಲ್ಲಿ ತಿಂತೈತೆ ಮಣ್ಣು, ಅದು ನೋಡಿಲ್ಲ. ಅದು ನೋಡಿದರೆ ಅಷ್ಟೇ ಓಡ್ ಬಂದ್ಬಿಡ್ತಿತ್ತು. ನೋಡಿ ನೋಡಿ ನೋಡಿ, ಅದಕ್ಕೆ ಬಾಯಿಗೆ ತಿನ್ನಿಸ್ತಿರೋದ್ರಿಂದಾನೇ ಎತ್ಕೊತೈತೆ. ನೋಡಿ ನೋಡಿ, ಇಲ್ಲಿ ಯುದ್ಧ ಮಾಡ್ತಾ ಇದ್ದಾವೆ. ನೋಡಿ ನೋಡಿ, ಯಾವ ಥರ ಮೇಲ್ ಬರ್ತೈತೆ. ಬೇರೆ ಟೈಮಲ್ಲಿ ಬರೋದೇ ಇಲ್ಲ.
ನೋಡಿ ತಿನ್ಸೋಕ್ಕೆ ಬಿಡ್ತಿಲ್ಲ ಪಾಪ ಪಟ್ಟಗಳಿಗೆ. ನೋಡಿ ನೋಡಿ ಈಗ ಹೆಂಗೋ ಮಳೆ ಎಲ್ಲ ಬರ್ತಿದೆಯಲ್ಲ, ಗೂಡೊಳಗೆ ಹಾಕಿ ಅದಕ್ಕೆ ಸಪ್ರೇಟಾಗಿ ತಿನ್ಸೋದು ಮಾಡ್ತೀನಿ ರೀ ಫ್ರೆಂಡ್ಸ್. ಏನಪ್ಪ ಹಕ್ಕಿಗಳನ್ನೆಲ್ಲ ಒಳಗೆ ಹಾಕಿದ್ದೀನಿ. ಇಷ್ಟಿರೋ ಪಟ್ಟಾಗೆ 10 ಕಾಳು 15 ಕಾಳು ತಿನ್ನಿಸಿ ಸಾಕು, ಜಾಸ್ತಿ ಏನು ಬೇಡ. ದಿವಸ ಒಂದೊಂದು ಸ್ವಲ್ಪ ಒಂದು 3-4 ದಿವಸ ಆದಮೇಲೆ ಮತ್ತು ಇನ್ನೂ ಒಂದು 5 ಜಾಸ್ತಿ ತಿನ್ನಿಸಿ, ಆಗ ಪಟಾನು ಗ್ರೋತ್ ಆಗ್ತಿರುತ್ತಲ್ಲ, ಹಾಗೆ ಕಡಲೆಕಾಳು ಜಾಸ್ತಿ ಆಗ್ತಾ ಇರಬೇಕು. ಆಮೇಲೆ ಹಿಂಗೆ ಒಂದು ಕೈ ಹಾಕಿ ಇದು ಮಾಡ್ತಿದ್ರಲ್ಲ ಆ ಥರ ಮಾಡಿ, ಇಲ್ಲಾಂದರೆ ಅಲ್ಲಿ ಸಿಗಾಕೋಗ್ಬಿಟ್ಟು ಒಂದು ಸ್ವಲ್ಪ ಇದಾಗುತ್ತೆ, ಅದಕ್ಕೆ ತೊಂದರೆ ಆಗುತ್ತೆ. ಈ ವಿಡಿಯೋ ಚಿಕ್ಕದಾಗೈತೆ. ನೋಡಿ ಆ ಥರ ಇದು ಮಾಡಿದ್ರೆ ಎಲ್ಲ ಈಗ ತಿನ್ಸಿರೋದೆಲ್ಲ ಹೊಟ್ಟೆ ಒಳಗೆ ಹೋಗುತ್ತೆ ಡೈರೆಕ್ಟ್ ಫುಲ್ಲು. ಸಿರಿಂಜಿಂದ ಹೊಡೆದ್ರೆ ಇಲ್ಲೆಲ್ಲ ಒಂಥರ ಬಲೂನ್ ಥರ ಊದ್ಕೊಬಿಡುತ್ತೆ. ಆಮೇಲೆ ಹೊಟ್ಟೆಯಲ್ಲೆಲ್ಲ ಸ್ವಲ್ಪ ಉಸಿರಾಡೋ ತೊಂದರೆ ಆಗುತ್ತೆ. ಅದಕ್ಕೆ ಬಾಯಿಂದ ಮಾಡಬೇಕು. ಈಗ ನಮ್ಮ ಫ್ರೆಂಡು ಬಾಯಿಂದ ಇದು ಓದ್ತಿದ್ದ ನೋಡಿ. ನೋಡಿ ಬಟ್ ತುಂಬ ಐತೆ. ಏನಪ್ಪ ಈ ಟೈಮಲ್ಲಿ ಬಾಯಿಂದ ಹೊಡೀರಿ. ಆಮೇಲೆ ಇನ್ನು ಸ್ವಲ್ಪ ದೊಡ್ಡ ಆದಮೇಲೆ ಎಷ್ಟು ಒಂದು 20 ದಿವಸ ಪಟ ಆದಮೇಲೆ ಸಿರಿಂಜಿಂದ ಹೊಡೀರಿ, ಆಗ ಏನು ತೊಂದರೆ ಆಗಲ್ಲ. ಈಗಲೇ ಹೊಡೆದ್ರೆ ಸ್ವಲ್ಪ ಏರ್ ತುಂಬಿಕೊಳ್ಳೋ ಥರ ಆಗ್ಬಿಡುತ್ತೆ, ಆಗ ಪಟಾನು ನೀಟಾಗಿ ಇದಾಗಲ್ಲ. ನೋಡಿ ಆಮೇಲೆ ಜೊತೆಗಳಿಗೂ ಕೊಡೋದು, ಅವು ಪಟಗಳಿಗೆ ಎಲ್ಲ ಕಕ್ಕಬೇಕಲ್ವಾ, ಅದಕ್ಕೇನೆ. ನೋಡಿ ಇವೆಲ್ಲ ಹೆಂಗೆ ಆಚೆ ಬರ್ತೈತೆ ಎಲ್ಲ. ಈಗ ತಿಂದಾಗೈತೆ. ಇಲ್ಲಿ ಬಟ್ಲಲ್ಲಿ ನೀರೆಲ್ಲ ಇಕ್ಕಿದ್ದೀನಿ, ಇನ್ನು ಆಚೆ ಕಡೆ ಗುಡಿಸ್ಕೋಬೇಕು. ಸೊ ಫ್ರೆಂಡ್ಸ್, ಇಷ್ಟೇ ಈ ವಿಡಿಯೋ. ಒಬ್ಬರು ಟೂರ್ನಮೆಂಟ್ ಟೂರ್ನಮೆಂಟ್ ಬಗ್ಗೆ A to Z ಹೇಳಿ ಅಂತ ಅಂದಿದ್ದಾರೆ. ಅದು ನೆಕ್ಸ್ಟ್ ವಿಡಿಯೋ ಪಕ್ಕ ಹಾಕ್ತೀನಿ. ಇದು ನೆಕ್ಸ್ಟು ಟ್ಯೂಸ್ಡೇ ಇಲ್ಲ ವೆಡ್ನೆಸ್ಡೇಗೆ ಆ ವಿಡಿಯೋ ಪಕ್ಕ ಬಂದೇ ಬರುತ್ತೆ. ಸೊ ಫ್ರೆಂಡ್ಸ್, ಇಷ್ಟೇ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್. ಬಾಯ್.